ಇವತ್ತು ಪರಿಹಾರಗಳನ್ನು ಕಲ್ಪಿಸಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಸರ್ಕಾರಕ್ಕೆ ಗೊತ್ತಿದೆ. ಅದು ನಿಮ್ಮ ಗೈಡ್ಲೈನ್ ಇಟ್ಟಿರ್ತಕ್ಕಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ, ಬರೀ ಭೇಟಿ ಕೊಟ್ಟರೆ ಆಗಲ್ಲ ಕುಮಾರಸ್ವಾಮಿ ಅವರು, ಅದಕ್ಕೆ ಬಗ್ಗೆ ಕೇಂದ್ರದಿಂದ ಪರಿಹಾರನೂ ಅವರು ಕೊಡಿಸಬೇಕು ಅನ್ನುವಂಥದ್ದು. ಏನು ಪರಿಹಾರ ಕೊಡಿಸಬೇಕು? ಕೇಂದ್ರ ಸರ್ಕಾರ ಕಾಮಗಾರಿ ಆಗಿರೋದ್ರಿಂದ ಸಾಕಷ್ಟು ಕಳಪೆ ಕಾಮಗಾರಿ ಮಾಡಿರೋದ್ರಿಂದಾಗಿ ಗುಡ್ಡ ಕುಸಿತ ಆಗ್ತಾ ಇದಾವೆ. ಹಾಗಾಗಿ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಚರ್ಚೆ ಬೇಡ. ಕೇಂದ್ರದ ಸಮಸ್ಯೆನೋ ರಾಜ್ಯದ ಸಮಸ್ಯೆನೋ ಅದೆಲ್ಲ ಆಮೇಲೆ ಕೂತ್ ಚರ್ಚೆ ಮಾಡಿ ಕೇಂದ್ರದಿಂದ ಏನು ಪರಿಹಾರಕ್ಕೆ ನೋಡೋಣ. ಇಲ್ಲಿ ಆಗಿರತಕ್ಕಂಥ ಅನಾಹುತದ ಬಗ್ಗೆ ಪ್ರಧಾನಮಂತ್ರಿಗಳಿಗೂ ನಾನು ಮನವಿ ಕೊಡ್ತೀನಿ, ಈ ಥರ ಆಗಿದೆ ಅಂತಕ್ಕಂಥ ಹೇಳ್ತೇನೆ. ಹೇಳಿ ಅಲ್ಲಿಂದ ಏನು ಈಗ NDRF ಇಂದ ಸಿಬ್ಬಂದಿಗಳು ಬಂದಿರೋದು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ಗಳೇ ತಾನೇ ಅವ್ರು ಕೆಲಸ ಮಾಡ್ತಾ ಇರೋದು. ಈಗ ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಇವತ್ತು ನೀವೇನು ಮಾಡ್ತೀರಿ? ಈಗ ನಾನು ಮುಖ್ಯಮಂತ್ರಿ ಇದ್ನಪ್ಪ 2018, ಜೀವಹಾನಿ ಆಯಿತು, ಮನೆಗಳು ಬಿದ್ದಿತ್ತು, ನಾನು ಕೇಂದ್ರ ಸರ್ಕಾರ ಕಾಯ್ತಾ ಇದ್ನ. ನಾನೇ ಇವತ್ತೆಲ್ಲ ಪರಿಹಾರಗಳು ಕೊಟ್ಟಿಲ್ವಾ ಮುಖ್ಯಮಂತ್ರಿಯಾಗಿ? ನಾವು ಅವರು ಇಬ್ಬರು ಸೇರಿ ಸರ್ಕಾರ ಮಾಡಿದ್ವಲ್ಲ, ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೇನೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಇನ್ನೇನು ಚರ್ಚೆ ಮಾಡಲಿಕ್ಕೆ ಅವ್ರ ಹತ್ರ ಮಾಹಿತಿ ಇಲ್ಲ. ಬರೀ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದ್ರಿಂದ, ಟೀಕೆ ಮಾಡೋದ್ರಿಂದ ಇವ್ರಿಗೆ ಏನು ದೊರಕುತ್ತೆ? ಇವ್ರ ಜವಾಬ್ದಾರಿ ಏನು? ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು? ತಕ್ಷಣ ಕ್ರಮ ತೆಗೆದುಕೋಬೇಕಾದ್ರೆ ಇವ್ರೇನು ಮಾಡಬೇಕು ಇದನ್ನ ನೋಡಬೇಕಲ್ಲ. ಆಮೇಲೆ ಕೇಂದ್ರ ಸರ್ಕಾರದ ಬಂದು ಚರ್ಚೆ ಮಾಡಲಿ. ಸರ್, ಕೇಂದ್ರ ಸರ್ಕಾರದಿಂದ ನೀವು ಎಷ್ಟು ಒತ್ತಾಯ ಮಾಡ್ತೀರಿ? ನೋಡಿ, ಇಲ್ಲಿ ಪ್ರಶ್ನೆ ನಮಗೆ ರಾಜ್ಯ ಸರ್ಕಾರದಿಂದ ಏನು ಮಾಹಿತಿಗಳು ಬರುತ್ತೆ ನೋಡೋಣ. ಅದ್ರ ಮೇಲೆ ಏನು ಚರ್ಚೆ ಮಾಡಬೇಕು, ಚರ್ಚೆ ಮಾಡಿ. ಅದರಷ್ಟು ಪರಿಹಾರ ಕೇಂದ್ರದಿಂದ ಕೊಡ್ತೀರಾ ಸರ್? ಯಾವುದು ನೋಡಿ, ಇದಕ್ಕೆ ಒಂದು ಗೈಡ್ಲೈನ್ಸ್ ಇದೆ. NDRFನ ಅಡಿನಲ್ಲಿ, SDRFನ ಅಡಿನಲ್ಲಿ ಇವತ್ತು ಒಂದು ಗೈಡ್ಲೈನ್ಸ್ ಇವತ್ತು ಮಾಡಿರೋದಲ್ಲ, ಸ್ವಾತಂತ್ರ್ಯ ಬಂದ ನಂತರದ ದಿನಗಳಿಂದ ಒಂದು ಗೈಡ್ಲೈನ್ಸ್ ಇಟ್ಟಿದ್ದಾರೆ ಅನಾಹುತಗಳಾದಾಗ. ಆ ಗೈಡ್ಲೈನ್ಸ್ ಆಧಾರದ ಮೇಲೆ ಮಾಡ್ತಾರೆ. ಈ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದನೇ ಇದು ಘಟನೆ ಆಗಿದೆ ಸರ್. ಇದು ಬೇರೆ ಬೇರೆ ಕಡೆ ಆಗುವಂತ ಸಾಧ್ಯತೆ ಇದೆ. ಒಂದು ಅದಕ್ಕೆ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥ ಎಲ್ಲರೂ ಹೇಳ್ತೀವಿ. ಅವೈಜ್ಞಾನಿಕವಾಗಿ ಆಗ್ತಕ್ಕಂಥದ್ದಕ್ಕೆ ನಾನು ಬರೀ ಇಂಜಿನಿಯರ್ಗಳನ್ನ ಹೇಳಲ್ಲ. ಅರಣ್ಯ ಇಲಾಖೆಯಲ್ಲಿ ಹಲವಾರು ಕಾನೂನುಗಳನ್ನು ತಂದು ಅರಣ್ಯ ಇಲಾಖೆಯಲ್ಲಿ ಇಂಥ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಕೆಲಸಗಳಾಗಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ಬಾರ್ಗಳನ್ನು ಹಾಕ್ತಾರೆ. ಇಂತಿಂಥ ನಿಯಮಾವಳಿ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಯವರು ಹಾಕ್ತಾರೆ. ಅದರಿಂದಲೂ ಇಂಥ ಒಂದು ಘಟನೆಗಳಿಗೆ ಆ ರೀತಿಯ ಅವರ ಒಂದು ಏನೋ ಒಂದು ತೀರ್ಮಾನಗಳು ಮಾಡ್ತಾರಲ್ಲ ಕೆಲಸಗಳು ಮಾಡಬೇಕಾದ್ರೆ, ಅವರಿಂದಲೂ ಕೆಲವು ತಪ್ಪುಗಳಾಗಿದೆ ಅರಣ್ಯ ಇಲಾಖೆಯಿಂದಲೂ. ಅದೆಲ್ಲ ಸರಿಪಡಿಸಬೇಕು ಅನ್ನೋದನ್ನು ಗಮನಕ್ಕೆ ತರ್ತೀವಿ.